ನೋಡಿ ಫ್ರೆಂಡ್ಸ್, ನಮ್ಮ ಗಮ್ಯ ನೋಡಿ ಹೆಂಗೆ ಆಟ ಆಡ್ತಿದ್ದಾಳೆ ಮನೇಲಿ ಅಂತ ನೋಡ್ರಿ. ಸೊ ಗಮ್ಯ ಅಂತ ಸ್ಕೂಲ್ಗೆ ಹೋದ್ಲು. ಗಮ್ಯ ತಗೋ, ನೀನು ಸ್ಕೂಲ್ಗೆ ಹೋಗ್ತೀಯಾ? ಎಲ್ಲಿ ನಿನ್ನ ಬ್ಯಾಗ್ ಎಲ್ಲಿ? ಎಲ್ಲಿ ಹೋಗ್ತಿದ್ಯಾ? ಸೊ ಹಲೋ ಎವ್ರಿವಾನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ಥರ್ಸ್ಡೇ ವ್ಲಾಗ್. ಆ್ಯಕ್ಚುಲಿ 3 ಡೇಸಿಂದ ಯಾವುದೇ ಥರ ವ್ಲಾಗ್ಸ್ ಮಾಡಿಲ್ಲ. ಇವತ್ತೊಂದು ವ್ಲಾಗ್ ಮಾಡ್ತಿದ್ದೀನಿ. ಬಿಕಾಸ್ ಗವ್ಯಾಗೆ ಬಾಯಿ ಫುಲ್ ಅಲ್ಸರ್ ಆಗಿಬಿಟ್ಟಿತ್ತು. ಅದೇ ಬಾಯಿ ಹುಣ್ಣು ಅಂತ ಹೇಳ್ತೀವಲ್ಲ, ಸೊ ಅದಾಗ್ಬಿಟ್ಟಿತ್ತು. ತುಂಬ ಪೇಯ್ನ್ ಅಲ್ವಾ ಅದು, ಎಲ್ಲರಿಗೂ ಗೊತ್ತಿರುತ್ತಲ್ಲ. ಅದು ಒಂದು ಸತಿ ಎಲ್ಲಾದರೂ ನಮಗೆ ಲಿಪ್ಸ್ ಮೇಲೆ ಇಲ್ಲ ಟಂಗ್ ಮೇಲೆ ಆಗಿಬಿಟ್ರೆ ರಿಯಲಿ ಊಟ ಮಾಡೋಕ್ಕಾಗಲ್ಲ. ಸೊ ಅವಳಿಗೆ ಲಿಪ್ಸ್ ಮೇಲೆ ಮತ್ತು ಒಳಗಡೆ ಆ್ಯಂಡ್ ಟಂಗ್ ಮೇಲೆ ಎಲ್ಲ ಕಡೆನೂ ಆಗಿದೆ. ಅದು ಲೈಟಾಗಿ ಆಗಿತ್ತು. ಸೊ ಅಷ್ಟರಲ್ಲೇ ಅದು ಸಡನ್ನಾಗೆ ಜಾಸ್ತಿ ಆಗಿಬಿಡ್ತು. ಆ್ಯಂಡ್ ಅದ್ರ ಜೊತೆ ಇನ್ನು ಆ ಪೇಯ್ನ್ಗೆ ಅವಳಿಗೆ ಫೀವರ್ ಕೂಡ ಬಂದಿತ್ತು. ಸೊ ಹಾಗಾಗಿ ಅವಳು ತುಂಬ ಅಳ್ತಿದ್ಲು. ಇನ್ನು ಅವಳನ್ನ ನೋಡ್ಕೊಳ್ಳೋಕ್ಕೆ ಸಾಕಾಗೋಯ್ತು ನನಗಂತೂ. ಇನ್ನು ಯಾವುದೇ ಥರ ವ್ಲಾಗ್ಸ್ ಎಲ್ಲ ಮಾಡೋಕ್ಕಾಗಿಲ್ಲ. ಇನ್ನು ಮನೇಲಿ ಕೆಲಸ, ಅಡುಗೆ ಮಾಡೋದು, ಆ ಮಗುನ ನೋಡ್ಕೊಳ್ಳೋಕ್ಕೆ ಸಾಕಾಗೋಯ್ತು. ಸೊ ಹಾಗಾಗಿ ವ್ಲಾಗ್ಸ್ ಮಾಡಿಲ್ಲ. ಆ್ಯಂಡ್ ಇವತ್ತಂತೂ ಕಂಪ್ಲೀಟಾಗಿ ಅವಳಿಗೆ 3 ಡೇಸಲ್ಲಿ ಆಲ್ಮೋಸ್ಟ್ ಒಂದು 80% ಕ್ಲಿಯರ್ ಆಗಿದೆ, ಅಂದರೆ ಕ್ಯೂರ್ ಆಗಿದೆ. ಸೊ ಇನ್ನೊಂದು 20% ಇದೆ, ಇನ್ನು ಸ್ವಲ್ಪ ಲೈಟಾಗಿದೆ. ಸೊ ಅದು ಇನ್ನೊಂದು 2 ಡೇಸಲ್ಲಿ ಕ್ಯೂರ್ ಆಗುತ್ತೆ. ಆ್ಯಂಡ್ ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಲ್ಲಿ ನಾನು ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ. ಅದೇ ಮಿಲ್ಲೆಟ್ಸ್ ಬಿಸಿಬೇಳೆಭಾತ್ ಮಾಡ್ತಿದ್ದೀನಿ. ಸೊ ಇನ್ನು ಗವ್ಯ ಮಲಗಿದ್ದಾಳೆ, ಎದ್ದಿಲ್ಲ. ಅವಳಂತೂ 3 ಡೇಸಿಂದ ಮೊಸರನ್ನ ಮತ್ತು ರಾಗಿ ಮಲ್ಟ್ ಕುಡಿತಿದ್ದಾಳೆ. ಆ್ಯಂಡ್ ಮೊಸರನ್ನ ಸ್ವಲ್ಪ ತಿಂತಿದ್ದಾಳೆ ಅಷ್ಟೇ. ಆ್ಯಂಡ್ ಇನ್ನೇನು ತಿಂತಾ ಇಲ್ಲ. ಆ್ಯಂಡ್ ಕಂಪ್ಲೀಟಾಗಿ ಮ್ಯೂಟ್ ಆಗಿಬಿಟ್ಟಿದ್ದಾಳೆ, ಮಾತಾಡ್ತಾನೆ ಇಲ್ಲ, ಸೈಲೆಂಟಾಗಿದ್ದಾಳೆ. ಆ್ಯಕ್ಚುಲಿ ನಮ್ಮ ಗವ್ಯ ಮನೇಲಿ ನಾನ್ ಸ್ಟಾಪ್ ಟಾಕಿಂಗ್ ಆ್ಯಂಡ್ ವೀಡಿಯೋಸಲ್ಲಿ ಕೂಡ ತುಂಬ ಆ್ಯಕ್ಟಿವ್ ಆಗಿರ್ತಾಳಲ್ವ. ಸೊ ಹಾಗೆ 3 ಡೇಸಿಂದ ಕಂಪ್ಲೀಟಾಗಿ ಮ್ಯೂಟ್ ಆಗಿದ್ದಾಳೆ. ಆ್ಯಂಡ್ ಏನೂ ತಿಂತಾನೆ ಇಲ್ಲ. ಸೊ ಹಾಗಾಗಿ ನನಗೂ ಕೂಡ ಇಂಟ್ರೆಸ್ಟೇ ಇರಲಿಲ್ಲ ವೀಡಿಯೋಸ್ ಮಾಡೋಕ್ಕೆ. ಆ್ಯಂಡ್ ಅವಳು ನನಗೆ ವೀಡಿಯೋಸ್ ಮಾಡೋಕ್ಕೆ ಕೂಡ ಬಿಟ್ಟಿಲ್ಲ. ಬಿಕಾಸ್ ಮನೇಲಿ ಕೆಲಸ, ಅಡುಗೆ ಮಾಡೋದು, ಆ ಮಗುನ ನೋಡ್ಕೊಳ್ಳೋಷ್ಟಲ್ಲೇ ಟೈಮ್ ಆಗೋಗ್ತಿತ್ತು. ಚಿಕ್ಕ ಮಕ್ಕಳಿಗೆ ಏನಾದರೂ ಆಯಿತು ಅಂದರೆ ತುಂಬ ಕಷ್ಟ. ಆ್ಯಂಡ್ ಮನೇಲಿ ನಮಗೂ ಕೂಡ ತುಂಬ ಬೇಜಾರಾಗ್ತಿರುತ್ತಲ್ಲ. ಮಕ್ಕಳು ಚೆನ್ನಾಗಿದ್ರೇ ಚೆಂದ ಅಲ್ವಾ. ಆ್ಯಂಡ್ ನಾನು ಬ್ರೇಕ್ಫಾಸ್ಟ್ಗೆ ಇಲ್ಲಿ ಮಿಲ್ಲೆಟ್ಸ್ ಬಿಸಿಬೇಳೆಭಾತನ್ನ ಪ್ರಿಪೇರ್ ಮಾಡ್ತಿದ್ದೀನಿ. ಹಾಗೆ ಮನೇಲಿ ಸ್ವಲ್ಪ ಮೊಳಕೆ ಕಾಳಿತ್ತು, ಅದರಲ್ಲಿ ಸಲಾಡ್ ಮಾಡೋಣ ಅಂತ ಹೇಳಿ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ನಾನು 1 ಕಪ್ ಅಷ್ಟು ಮೊಳಕೆ ಕಾಳನ್ನ ಹಾಕ್ಕೊತಾ ಇದ್ದೀನಿ. ಜಸ್ಟ್ ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ, ರಿಯಲಿ ಚೆನ್ನಾಗಿ ಫ್ರೈ ಆಗುತ್ತೆ, ಜಾಸ್ತಿ ಟೈಮ್ ಏನು ಹಿಡಿಯಲ್ಲ. ಸೊ ಒಂದು 2 ಮಿನಿಟ್ಸ್ ಫ್ರೈ ಆದಮೇಲೆ ನಮಗೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ಆ್ಯಂಡ್ ಇವಾಗ ನಾನಿಲ್ಲಿ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಆನಿಯನ್ಸು, ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿ, ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಇನ್ನೊಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ. ಆ್ಯಕ್ಚುಲಿ ಇದು ಹಸೆದು ತಿನ್ನೋಕ್ಕಾಗಲ್ಲ ಅಂತ ಹೇಳಿ ನಾನು ಈ ಥರ ಮಾಡ್ತಿರ್ತೀನಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ತ್ ಕೂಡ ಒಳ್ಳೇದಲ್ವಾ. ಸೊ ಹಾಗೆ ಸ್ವಲ್ಪ ಜನ ಸ್ಟೀಮ್ ಮಾಡ್ಕೊಂಡು ಕೂಡ ತಿಂತಾರೆ. ಸೊ ಹಾಗಾದರೂ ಮಾಡ್ಕೋಬೋದು, ನಾನಂತೂ ಈ ಥರ ಮಾಡ್ತೀನಿ. ಆ್ಯಂಡ್ ನೀವು ಕೂಡ ಯಾರಾದರೂ ಈ ಥರ ಗೊತ್ತಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ, ಡೆಫಿನೆಟಾಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ. ಆಮೇಲೆ ಮಿಕ್ಸಿ ಜಾರ್ ತೊಗೊಂಡು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೀಜನ ಹುರಿದ್ಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಒಂದು 2 ಹಸಿಮೆಣ್ಸಿನ್ಕಾಯಿನ ಜಸ್ಟ್ 1 ಪಲ್ಸ್ ಕೊಡಿ, ಅಂದರೆ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಇದರಲ್ಲಿ ಹಾಕ್ಕೋಬೇಕು. ನೀವು ಬೇಕಿದ್ರೆ ಈರುಳ್ಳಿ, ಕ್ಯಾರೆಟ್ ಎಲ್ಲ ಹಾಕ್ತೀವಲ್ಲ, ಅವಾಗಾದರೂ ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೋದು. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ, ಹಾಗೆ ಒಂದು ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ನಾವು ಗ್ರೈಂಡ್ ಮಾಡಿಟ್ಟಿರೋ ಕಡಲೆ ಬೀಜ ಮತ್ತು ಹಸಿಮೆಣ್ಸಿನ್ಕಾಯಿನ ಇದರಲ್ಲಿ ಹಾಕ್ಕೊಂಡು, ಆಮೇಲೆ ಪೋಮಗ್ರನೇಟ್ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಓಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಲೆಮನ್ ಜ್ಯೂಸ್ನ ಹಾಕ್ಕೊಳ್ಳಿ. ಅದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಕೊಡಿ. ಸೊ ಇದು ಅಂತೂ ಟೇಸ್ಟ್ ಸಖತ್ತಾಗಿರುತ್ತೆ. ಎಕ್ಸ್ಪೆಷಲಿ ನಾವು ಕಡಲೆ ಬೀಜನ ಮಾತ್ರ ಸ್ಕಿಪ್ ಮಾಡಬೇಡಿ, ಅದನ್ನು ಹಾಕಿದ್ರೇ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ನೀವೊಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಎಲ್ಲಿ ಹೋಗ್ತಿದ್ಯಾ? ವೆರಿ ಗುಡ್, ತಗೋ ಬ್ಯಾಗ್ ಹಾಕೋ. ಗಮ್ಮೆ ಎಷ್ಟೊತ್ತು ಹಠ ಮಾಡಿ ಇವಾಗ ಸ್ಕೂಲ್ಗೆ ಹೊರಡ್ತಿದ್ದಾಳೆ. ಗವ್ಯ ಎಲ್ಲಿ ಹೋಗ್ತಿದ್ಯಾ? ಸೊ ನೋಡಿ, ಬೆಳಗ್ಗೆಯಿಂದ ಹಠ ಮಾಡಿ ಹೆಂಗೋ ರೆಡಿ ಆಗಿದ್ದಾಳೆ. ಬಟ್ ಲೇಟ್ ಆಗಿದೆ ಗಮ್ಯ ಇವತ್ತು ನಿನಗೆ. ಇರು ಪಪ್ಪ ಬರುತ್ತಿರು. ಇಳಿ ತಗೋ ಗಮ್ಯ, ತಗೋ.
ನೀನೇನು ಸ್ಕೂಲ್ಗೆ ಹೋಗ್ತೀಯಾ? ಎಲ್ಲಿ ನಿನ್ನ ಬ್ಯಾಗ್ ಎಲ್ಲಿ? ಅಲ್ಲುಜು ಬಾ ಬೇಡ ಬಾ ಗವ್ಯ. ಬಾಯ್ 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 ಬಾ ಬಂಗಾರ. ಸೊ ಗಮ್ಯ ಅಂತ ಸ್ಕೂಲ್ಗೆ ಹೋದ್ಲು ಗವ್ಯ. ಸೊ ಗವ್ಯ ಇನ್ನೂ ರಿಕವರಿ ಆಗೋಕ್ಕೆ ಇನ್ನೊಂದು 2 days ಆಗುತ್ತೆ. ಸೊ ಅದಕ್ಕೆ ಮನೇಲೇ ಇದ್ದೀನಿ. ತೋರಿಸು ಬಂಗಾರ. ಆ ಮಾಡು ಫುಲ್ ಮ್ಯೂಟ್ ಆಗಿಬಿಟ್ಟಿದ್ದಾಳೆ ಗವ್ಯ ಮ್ಯೂಟ್ ಆಗಿಬಿಟ್ಟಿದ್ದಾಳೆ. ಸೊ ನೋಡಿ, ಇದೇ ನಮ್ಮದು ಬ್ರೇಕ್ಫಾಸ್ಟ್ ಮೆನು. ರಿಯಲಿ ಟೇಸ್ಟ್ ಅಂದ್ರೆ ಸಖತ್ತಾಗಿತ್ತು. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಇದು ಸಲಾಡ್ ರೆಸಿಪಿನ ಸಖತ್ತಾಗಿರುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋಣ. ಮೊಸರನ್ನ ತಿಂದಿದ್ದಾಳೆ ಗವ್ಯ, ಇನ್ನು ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಓಕೆ ಬನ್ನಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋಣ. ಸೊ ಹಾಯ್ ಫ್ರೆಂಡ್ಸ್, ನೋಡಿ ಮಿಲೆಟ್ಸ್ ಮಲ್ಟಿಗ್ರೇನ್ ಹೆಲ್ತಿ ಮಿಕ್ಸ್ ಅಂತ ಹೇಳಿ ಆ್ಯಡೆಡ್ ವಿತ್ 30+ ಇಂಗ್ರೀಡಿಯೆಂಟ್ಸು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸು ಹಾಕ್ಬಿಟ್ಟು ಅವರು ಮಲ್ಟಿಗ್ರೇನ್ ಹೆಲ್ತಿ ಮಿಕ್ಸ್ನ ಪ್ರಿಪೇರ್ ಮಾಡಿದ್ದಾರೆ. ಸೊ ಇದು ಗವ್ಯಾಗೆ ಅಲ್ಸರ್ ಆಗಿಬಿಟ್ಟಿದೆಯಲ್ಲ, ಸೊ ಹಾಗಾಗಿ ಅವಳಿಗೆ ಇನ್ನು ಸ್ವಲ್ಪ ಕರ್ಡ್ ರೈಸ್ ತಿಂತಿದ್ದಾಳೆ, ಹಾಗೆ ರಾಗಿ ಮೆಲ್ಟ್ ಹಾಕ್ತಾ ಇದ್ದೀನಿ. ಇನ್ನು 2 days ಅಂತೂ ಬರೀ ಇಷ್ಟೇ, ಜಾಸ್ತಿ ಏನು ತಿನ್ನೋಕ್ಕಾಗ್ತಿಲ್ಲ. ಬಟ್ ಇವತ್ತಂತೂ ಸ್ವಲ್ಪ ಪರವಾಗಿಲ್ಲ, ಕ್ಯೂರ್ ಆಗಿದ್ದಾಳೆ, ಚೆನ್ನಾಗಿದ್ದಾಳೆ. ಸ್ವಲ್ಪ ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ. ಸೊ ಇನ್ನು ಸ್ವಲ್ಪ ಇದೆ, ಪೇಯ್ನ್ ಇರುತ್ತಲ್ಲ, ಸೊ ಅದು. ಆ್ಯಂಡ್ ಇದರಲ್ಲಿ ಈಗ ರಾಗಿ ಮೆಲ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಇದು. ಸೊ ಇಲ್ಲಿ ನಾನು ಒಂದು ಚಿಕ್ಕ ಗ್ಲಾಸಷ್ಟು ಹಾಲನ್ನು ತೊಗೊಂಡಿದ್ದೀನಿ, ಹಾಗೆ 1 tablespoon ಅಷ್ಟು ಮಲ್ಟಿಗ್ರೇನ್ ಪೌಡರ್ನ ತೊಗೊಂಡಿದ್ದೀನಿ, ಹಾಗೆ ಇನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆ್ಯಂಡ್ 1 ಗ್ಲಾಸು ನೀರು, 1 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ಚಿಕ್ಕ ಗ್ಲಾಸಲ್ಲಿ. ಅಂದರೆ ಇನ್ನು ಅವಳು ಅಷ್ಟೊಂದೇನು ತಿಂತಾ ಇಲ್ಲ, ಇನ್ನು ಸ್ವಲ್ಪನೇ ತಿಂತಾ ಇರೋದು. ಸೊ ಹಾಗಾಗಿ ಸ್ವಲ್ಪ ಮಾಡ್ತಿದ್ದೀನಿ. ಆ್ಯಂಡ್ ಸ್ವಲ್ಪ ನಾನು ತಿಕ್ಕಾಗೆ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ ಇನ್ನು ಸ್ವಲ್ಪ ನೀರಾದರೂ ಆ್ಯಡ್ ಮಾಡ್ಕೋಬೋದು. ಏನು ಉಂಡೆ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ಟವ್ ಹಚ್ಬಿಟ್ಟು ಆಮೇಲೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಅಂದರೆ ಒಂದು 5 to 6 minutes ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣ. ನೋಡಿ, ಮಿಲೆಟ್ಸ್ ಆ್ಯಂಡ್ ಮಲ್ಟಿಗ್ರೇನ್ ಹೆಲ್ತಿ ಮಿಕ್ಸು ಆ್ಯಡೆಡ್ ವಿತ್ 30+ ಇಂಗ್ರೀಡಿಯೆಂಟ್ಸು. ರಿಯಲಿ ಟೇಸ್ಟ್ ಅಂತ ಸಕ್ಕತ್ತಾಗಿರುತ್ತೆ. ಇದರಲ್ಲಿ ಇನ್ನು ನಾವು ಲಡ್ಡು ಮಾಡ್ಕೋಬೋದು, ಹಾಗೆ ರಾಗಿ ಮಲ್ಟ್ ಮಾಡ್ಕೋಬೋದು, ಆ್ಯಂಡ್ ಮತ್ತು ದೋಸೆ ಇಡ್ಲಿ ಕೂಡ ಮಾಡ್ಕೋಬೋದು. ಸೊ ಅದು ನಾನು ರೆಸಿಪೀಸ್ ಯಾವುದೂ ಟ್ರೈ ಮಾಡಿಲ್ಲ. ನೆಕ್ಸ್ಟ್ ಲಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 1 kg ಪೌಡರು 500 ಆಗುತ್ತೆ, 499. ಸೊ ಇದು ಮಾರ್ಚಲ್ಲೇ ರೆಡಿ ಮಾಡಿರೋದು. ಬೆಸ್ಟ್ ಬಿಫೋರ್ 9 months ತನಕ ಇರುತ್ತೆ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್. ಬಟ್ ರಿಯಲಿ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಸೊ ನಿಮ್ಗೆ ಯಾರಿಗಾದರೂ ಬೇಕಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ಸೊ ನಾನು ನಮ್ಮ ಹಸ್ಬೆಂಡ್ ತಂದು ಕೊಟ್ಟಿದ್ರು, ಇದು ಎಲ್ಲಿ ತಂದಿದ್ರು ನನಗೂ ಗೊತ್ತಿಲ್ಲ, ಅವ್ರನ್ನ ಕೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ, ಓಕೆನಾ. ಆ್ಯಂಡ್ ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ, ಜಸ್ಟ್ ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ, ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ದಾರೆ ಅಂತಲೂ ಇಲ್ಲಿ ನೀವು ನೋಡ್ಕೋಬಹುದು. ಸೊ ನಮಗೆ ರಾಗಿ ಮಾಲ್ಟ್ ಅಂತೂ ಚೆನ್ನಾಗಿ ಬಾಯ್ಲ್ ಆಗಿದೆ. ಇವಾಗ ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ನನ್ನ ಮಗಳು ಸ್ವಲ್ಪ ಸ್ವೀಟ್ನ ಇಷ್ಟಪಡ್ತಾಳೆ, ಸೊ ಹಾಗಾಗಿ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಸಾಲ್ಟ್ ಆದರೂ ಆ್ಯಡ್ ಮಾಡ್ಕೋಬೋದು. ಸೊ ನಮಗೆ ಇನ್ನೂ ತೆಳ್ಳಗೆ ಬೇಕಂದ್ರೂ ನೀರು ಇನ್ನು ಸ್ವಲ್ಪ ಆದರೂ ಇವಾಗಾದರೂ ಹಾಕ್ಕೋಬೋದು, ಲಾಸ್ಟಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಬೆಲ್ಲ ಹಾಕಾದ್ಮೇಲೆ ಜಸ್ಟ್ 1 minute ಹಾಗೆ ಬಿಟ್ಟು ಆಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಗವ್ಯಗಂತೂ ನೆನೆಸ್ತೀನಿ. ಸ್ವಲ್ಪ ನಾನು ತಿಕ್ಕಾಗೆ ಮಾಡಿದ್ದೀನಿ ಇಲ್ಲಿ. ಗವ್ಯ ಅಂತೂ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ಲು, ಅಂದರೆ ಸ್ವಲ್ಪ ಸಿರಪ್ ಕುಡಿದಿದ್ಲಲ್ವ, ಸೊ ಹಾಗೆ ಮಲ್ಕೊಂಡು ಎದ್ದಿದ್ದಾಳೆ. ಇನ್ನು ಇವಾಗ ಅವಳು ನಾನು ಎಲ್ಲನೂ ರೆಡಿಯಾಗಿದ್ದೀವಿ. ಗವ್ಯಗಂತೂ ಇವತ್ತು ಸ್ವಲ್ಪ ಪರವಾಗಿಲ್ಲ, ಆಲ್ಮೋಸ್ಟ್ ಜ್ವರ ಕೂಡ ಇಲ್ಲ ಆ್ಯಂಡ್ ಪೇಯ್ನ್ ಕೂಡ ಕಮ್ಮಿ ಆಗಿಬಿಟ್ಟಿದೆ. ಸೊ ಇವತ್ತು ಚೆನ್ನಾಗಿದ್ದಾಳೆ ಅವಳು. ನನಗಂತೂ ಇವತ್ತು ಒಂಥರ ಖುಷಿನೇ ಆಗೋಯಿತು ಅವಳನ್ನ 3 days ಹಾಗೆ ನೋಡಿ. ಇವಾಗ ನಾನಂತೂ ರೆಡಿ ಆಗ್ತಾ ಇದ್ದೀನಿ ಆ್ಯಂಡ್ ಗವ್ಯನ ಕೂಡ ರೆಡಿ ಮಾಡಿಸಿದ್ದೀನಿ. ಇನ್ನು 3 ಜನನೂ ನಾನು ಗವ್ಯ ಇಬ್ಬರು ಹೋಗ್ಬಿಟ್ಟು ಗಮ್ಯನ ಕರ್ಕೊಂಡು ಬರಬೇಕು ಬಸ್ ಸ್ಟಾಪ್ ಹತ್ರ ಹೋಗಿ. ಅಂದರೆ ಅವಳು 1:30ಗೆ ಬರ್ತಾಳೆ, ಇನ್ನು ಬಸ್ ಸ್ಟಾಪ್ ಹತ್ರ ಹೋಗಿ ಪಿಕಪ್ ಮಾಡ್ಕೋಬೇಕು. ಹಾಗೆ ನಮ್ಮ ಬಸ್ ಸ್ಟಾಪ್ ಹತ್ರ ರಾಜಸ್ಥಾನ್ ಕ್ರಾಫ್ಟ್ಸ್ ಅಂತ ಹೇಳಿ ಏನೋ ಒಂದು ಸೇಲ್ ಥರ ಹಾಕಿದ್ದಾರೆ, ಅದು ಅವಾಗವಾಗ ಆಗ್ತಿರ್ತಾರೆ, ಇಯರ್ಲಿ 1 or 2 times ಆ ಥರ. ಸೊ ಅಲ್ಲಿ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಬಂದಿದ್ದಾಯಿತು, ನೋಡೋಣ ಏನೇನಿದೆಯಂತ. ನೋಡಿ ವೆರಿ ಗುಡ್. ನೋಡಿ ಯಾವ್ದು ಬೇಕು ಅಂತ ಪಿಂಗಾಣಿ ಐಟಮ್ಸ್ ನೋಡಿ, ಚಿಕ್ಕ ಚಿಕ್ಕದು ಸಾಕಾಗಿದೆ. ಇರ ಸುಮ್ಮನೆ ಸಖತ್ತಾಗಿದೆ.
ಪಿಂಗಾಣಿ ಐಟಮ್ಸ್ ಅಂತೂ ರಿಯಲಿ ಸಖತ್ತಾಗಿತ್ತು. ಬಟ್ ಕಾಸ್ಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಹೇಳ್ತಿದ್ದಾರೆ. ಸೊ ಅದಕ್ಕೆ ಇನ್ನು ಒಳಗಡೆ ಬಂದೆ. ಇನ್ನು ಒಳಗಡೆ ಕೂಡ ತುಂಬ ಫ್ಯಾನ್ಸಿ ಐಟಮ್ಸು ಮತ್ತು ಈ ಥರ ಸ್ಯಾರೀಸು, ಡ್ರೆಸ್ಸಸ್ಸು ಎಲ್ಲ ಥರನೂ ಇದೆ, ಬ್ಯಾಗ್ಸು. ಬಟ್ ಏನು ಗೊತ್ತಾ, ಕಾಸ್ಟ್ ವೈಸ್ ನೋಡಿಕೊಂಡ್ರೆ ಅದು ವರ್ತ್ ಅಂತಲೇ ಅನಿಸಲ್ಲ. ಯಾಕಂದರೆ ಅಷ್ಟೊಂದು ಕಾಸ್ಟ್ ಹೇಳ್ತಿದ್ದಾರೆ. ಬಟ್ ಕ್ವಾಲಿಟಿ ನೋಡಿದ್ರೆ ಅಷ್ಟೊಂದು ಕ್ವಾಲಿಟಿ ಅಂತ ನನಗಂತೂ ಅನ್ನಿಸ್ಲಿಲ್ಲ. ಲಾಸ್ಟ್ ಟೈಮ್ ಇದೇ ಥರ ಹಾಕಿದ್ರು. ಸೊ ಅವಾಗೇನೋ ಸ್ವಲ್ಪ ತೊಗೊಂಡಿದ್ದೆ, ಏನೋ ಕೆಲವೊಂದು ಐಟಮ್ಸ್ ಅಷ್ಟೇ. ಬಟ್ ಈ ಸಲ ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ ಹೇಳ್ತಿದ್ದಾರೆ. ಸೊ ನಾನಂತೂ ಏನೂ ತೊಗೊಂಡೇ ಇಲ್ಲ. ಆಮೇಲೆ ಇಲ್ಲಿ ಮ್ಯಾಟ್ ಕೇಳೋಣ ಅಂತ ಬಂದರೆ ಮ್ಯಾಟ್ ಎಲ್ಲ 250, 300 ಹೇಳ್ತಿದ್ದಾರೆ. ಅಷ್ಟು ಕಾಸ್ಟ್ ಕೊಟ್ಟು ತಗೊಳ್ಳೋ ಮ್ಯಾಟೇ ಅಲ್ಲ ಇದೆಲ್ಲ. ಸೊ ಹಾಗೆ ನಾವು ಹೊರಗಡೆ ಬಂದುಬಿಟ್ಟೆ. ಹೊರಗಡೆ ಇಲ್ಲಿ ಬುಕ್ ಸ್ಟೋಲ್ ಇತ್ತು. ಸೊ ಇಲ್ಲಿ ಬಂದೆ. ಇಲ್ಲಿ ನೋಡಿದ್ರೆ ಬೋರ್ಡು 150, 99 ಅಂತ ಬೋರ್ಡ್ ಹಾಕಿದ್ದಾರೆ. ಒಳಗಡೆ ನೋಡಿದ್ರೆ ಆ ಥರ ಬುಕ್ಸ್ ಯಾವುದೂ ಇಲ್ಲವೇ ಇಲ್ಲ. ಆ್ಯಂಡ್ ಸೆಕೆಂಡ್ಸ್ ಎಲ್ಲ ಇತ್ತು ಜಾಸ್ತಿ ಬುಕ್ಸು. ಸೊ ಇನ್ನು ಮಕ್ಕಳಿಗೆ ಹೋದ್ಮೇಲೆ ಏನಾದರೂ ಕೊಡಿಸ್ಲೇಬೇಕು, ಇಲ್ಲ ಅಂತಂದರೆ ಅಳ್ತಾರೆ ಅಂತ ಹೇಳಿ ಮಕ್ಕಳಿಗೆ ಬೋರ್ ಆದಾಗ ಸ್ಟೋರೀಸ್ ಹೇಳೋಣ ಅಂತ ಹೇಳಿ 2 ಸ್ಟೋರೀಸ್ ಬುಕ್ಸ್ನ ತೊಗೊಂಡು ಇನ್ನು ರಿಟರ್ನ್ ಮನೆಗಂತೂ ಹೋಗ್ತಾ ಇದ್ದೀವಿ. ಆ್ಯಂಡ್ ಮಕ್ಕಳನ್ನ ಅವಾಗವಾಗ ಆಚೆ ಕರ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ನಾನು ಕರ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಹಾಗೆ ಸುಮ್ಮನೆ ಹಂಗೆ ರೌಂಡ್ ಹೋಗಿ ಬಂದಿದ್ದಾಯಿತು ಅಷ್ಟೇ. ನೋಡಿ ಫ್ರೆಂಡ್ಸ್, ನಮ್ಮ ಗಮ್ಯ ನೋಡಿ ಹೆಂಗೆ ಆಟ ಆಡ್ತಿದ್ದಾಳೆ ಮನೇಲಿ ಅಂತ ನೋಡ್ರಿ. ಆ್ಯಕ್ಚುಲಿ ಗ್ಲಾಸಸ್ ಎಲ್ಲ ಎಲ್ಲೋ ಇತ್ತು ಮೇಲ್ಗಡೆ, ಅದನ್ನೆಲ್ಲ ತೆಗ್ದಿದ್ದಾಳೆ. ಆಮೇಲೆ ಎಲ್ಲ ಬುಕ್ಸ್ ಎಲ್ಲ ಇಟ್ಟಿದ್ದಾಳೆ. ಎಲ್ಲ ಗ್ಲಾಸಸಲ್ಲಿ ಪೆನ್ ಇಟ್ಟಿದ್ದಾಳೆ. ನೋಡಿ ಫ್ರೆಂಡ್ಸ್, ಈ ಥರ. ಆಮೇಲೆ ಗವ್ಯ ನೋಡಿ ಮಲಗಿದ್ದಾಳೆ. ಗವ್ಯಗೆ ಸ್ವಲ್ಪ ಅಲ್ಸರ್ ಆಗಿದ್ದಲ್ಲ, ಸೊ ಅವಳಂತೂ ಮಲಗಿದ್ದಾಳೆ. ನನ್ನ ಪಾಡಿಗೆ ನಾನು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಸೊ ಅವಳು ನೋಡ್ರಿ ಹೇಗೆ ಮಾಡ್ತಿದ್ದಾಳೆ ಅಂತ. ಸೊ ಇವತ್ತಿನ ವ್ಲಾಗ್ ಅಂತೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್.